ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಸ್ಟ್ರೋ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ತುಲಾರಾಶಿ ತುಲಾ ಲಗ್ನದವ್ರ ಬಗ್ಗೆ ತಿಳ್ಕೊಳ್ಳೋಣ. ತುಲಾರಾಶಿ ತುಲಾ ಲಗ್ನದವರು ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳಿಗೆ ಯಾಮರ್ಸಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಇದರಿಂದ ತೊಂದರೆ ಆಗುತ್ತೆ. ಹಾಗೆ ನೀವೇನಾದರೂ ರಾಜಕೀಯ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿ ಅವ್ರ ಜೊತೆಲಿ ವ್ಯವಹಾರವನ್ನು ಮಾಡಿ. ಇದರಿಂದ ನಿಮಗೆ ಲಾಭ ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆ ನಿಮ್ಮ ಪೂರ್ವಿಕರಿಂದ ಏನಾದರೂ ಆಸ್ತಿ ಇತ್ತು ನಿಮ್ಮ ಹೆಸರಲ್ಲಿ, ಪೂರ್ವಿಕರ ಆಸ್ತಿ ಏನಾದರೂ ನಿಮ್ಮ ಹೆಸರಲ್ಲಿತ್ತು ಅಂದರೆ ಇದನ್ನು ನಾನು ಹೇಳ್ತೀನಿ, ಮಕ್ಕಳ ಹೆಸರಿಗೆ ವರ್ಗಾವಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಆಸ್ತಿಯನ್ನೆಲ್ಲ ಪೂರ್ವಿಕರ ಆಸ್ತಿಯನ್ನು ಹೇಳ್ತಾ ಇದ್ದೀನಿ ತುಲಾರಾಶಿ ತುಲಾ ಲಗ್ನದವ್ರಿಗೆ. ಹಾಗೆ ನೀವು ಯಾರಾದರೂ ಹೊಸದಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ತಕ್ಕಡಿಯನ್ನು ದಾನ ಮಾಡಿ. ತಕ್ಕಡಿಯನ್ನು ದಾನ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಅನುಕರಣೆಯನ್ನು ಮಾಡಿ ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ಮನೆ ದೇವರಿಗೆ, ಕುಲದೇವರಿಗೆ ವರ್ಷದಲ್ಲಿ ಒಂದು 3 ಬಾರಿಯಾದರೂ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರಗಳು.